the second unit of Indian Contract Act. We are discussing now consideration. Consideration means what, my dear student? Consideration andre ಏನು? Consideration ದಲ್ಲಿ ವಾಟ್ ಇಸ್ ದ ಬೇಸಿಕ್ ಪಾಯಿಂಟ್ಸ್ ಗೊತ್ತಿರಬೇಕು. ಮತ್ತು ಕನ್ಸಿಡ್ರೇಷನ್ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಮುಂಚೆ, ರೈಟ್? ಸೊ ಪ್ರತಿಯೊಂದನ್ನು ಸಿಸ್ಟಮೆಟಿಕ್ ಆಗಿ ನಾವು ಡಿಸ್ಕಸ್ ಮಾಡೋಣ ಈಗ. ಆಲ್ ರೈಟ್. ಸೊ ನೋಡಿ, ಬಿಸ್ನೆಸ್ ಲಾದಲ್ಲಿ ನಾವು ಚಾಪ್ಟರಲ್ಲೂ ಇಟ್ಸ್ ಅ ಯೂನಿಟ್ ಟು ಕನ್ಸಿಡ್ರೇಷನ್, ರೈಟ್? ಸೊ ಚಾಪ್ಟರ್ 2 ಈಗ ನೋಡಿ ಹೆಂಗಿದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ವಲ್ಪ ಇಂಪಾರ್ಟೆನ್ಸ್ ಅದಕ್ಕೆ ಕೊಡಬೇಕಂದ್ರೆ ಬಿಸ್ನೆಸ್ ಲಾದಲ್ಲಿ ಎವ್ರಿ ಸಬ್ಜೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್, ಬಟ್ ದಿ ಸಬ್ಜೆಕ್ಟ್ ಅಲ್ಲ, ಎಸ್ಪೆಷಲಿ ಲಾ ಸಬ್ಜೆಕ್ಟ್ ಇಟ್ಸ್ ಕಂಟಿನ್ಯೂಷನ್ ಆಫ್ ಸಿ ಎ ಫೌಂಡೇಶನ್, ಸಿ ಎ ಇಂಟರ್ಮೀಡಿಯೇಟ್ ಕಂಟಿನ್ಯೂ ಆಗುತ್ತೆ. ಅಕೌಂಟ್ಸ್ ಆಯಿತು, ಮ್ಯಾಥ್ಸ್ ಆ ರೇಂಜಲ್ಲಿ ಆಗಂಗಿಲ್ಲ. ಎಕನಾಮಿಕ್ಸ್ ಯಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ್ಯಾಟ್ ಕಂಟಿನ್ಯೂಡ್ ಆಗುತ್ತದೆ, ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅದನ್ನು. ಹಾಗಿದ್ದರೆ ಲರ್ನಿಂಗ್ ಔಟ್ಕಮ್ ಏನಪ್ಪ ಚಾಪ್ಟರ್ದು? ಈ ಚಾಪ್ಟರ್ ಕಲಿತ ಮ್ಯಾಗೆ ಆಫ್ಟರ್ ಲರ್ನಿಂಗ್ ದಿಸ್ ವಾಟ್ ಆ್ಯಂಡ್ ಆಲ್ ಯು ಗೋನ್ ಟು ಲರ್ನ್. ವೆರಿ ಸಿಂಪಲ್ ಬಚ್ಚು. ಕನ್ಸಿಡರೇಷನ್ ನೋಡಿ, ಲಾಸ್ಟ್ ನಾನು ಪ್ರಾಬ್ಲಮ್ಸ್ ಮೇಲೆ ಯೂನಿಟ್ ಮ್ಯಾನ್ ಅಂತ ಆಗಿದೆ ಈಗ, ಹೌದಲ್ಲ? ಅದರಲ್ಲಿ ನಾನು ಕ್ವಶನ್ಸ್ ಡಿಸ್ಕಸ್ ಮಾಡಿದ್ದೀನಿ, ಪ್ರೀವಿಯಸ್ ಎಲ್ಲ, ಪ್ಲಸ್ ನಾವು ಈಗ ನೆಕ್ಸ್ಟ್ ಕ್ವಶನ್ಸು ಕೇಳಬಹುದು. ಪ್ರೀವಿಯಸ್ ಕ್ವಶನ್ ಪೇಪರ್ಸ್ದು ಡಿಸ್ಕಸ್ ಮಾಡಿ ನಾವು ಕ್ವಶನ್ಸ್ ನಾವು ಕೇಳಿದ ಮ್ಯಾಗೆ ಶುಡ್ ಬಿ ಇನ್ ರೆಸ್ಪಾನ್ಸಿಬಿಲಿಟಿ, ಲೈಕ್ ಪೊಸಿಷನ್ ಆಗಿರಬೇಕು, ಹೌದು ಆನ್ಸರ್ ಮಾಡೋಕೆ. ಇಟ್ಸ್ ನಾಟ್ ಲೈಕ್ ನಾನು ಪ್ರಿಪೇರ್ ಆಗಿ ಬರಬೇಕಂಗಿಲ್ಲ, ತಲೆಯಾಗಿ ನಾನು ಇಟ್ಕೋಬೇಕಾಗುತ್ತೆ. ಇಫ್ ಯು ವಾಂಟ್ ಐ ಕ್ಯಾನ್ ಗಿವ್ ದ ಶೇರ್ ದ ಸಾಫ್ಟ್ ಕಾಪಿ ಆಫ್ ದಟ್ ನಾವು, ಬಟ್ ಎವ್ರಿ ಯೂನಿಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫಸ್ಟ್ ಚಾಪ್ಟರ್ದು, ರೈಟ್? ಸೊ ಅದಕ್ಕೆ ಕಾನ್ಸೆಪ್ಟ್ ಆಫ್ ಕನ್ಸಿಡರೇಷನ್ ಅರ್ಥ ಮಾಡ್ಕೊಂಡೆ ಇವತ್ತು, ರೈಟ್? ಇಂಪಾರ್ಟೆನ್ಸ್ ಫಾರ್ ಕಾಂಟ್ರಾಕ್ಟ್, ಯಾವುದೇ ಕಾಂಟ್ರಾಕ್ಟಲ್ಲಿ ಕನ್ಸಿಡರೇಷನ್ ಇಲ್ಲ, ನೋ ಕನ್ಸಿಡರೇಷನ್ ನೋ ಕಾಂಟ್ರಾಕ್ಟ್. ಯಾವ ರೀತಿ ಅಗ್ರಿಮೆಂಟ್ ಎನ್ಫೋರ್ಸೇಬಲ್ ಬೈ ಲಾ ಇರುತ್ತೆ. ಇಫ್ ಅಗ್ರಿಮೆಂಟ್ ಈಸ್ ನಾಟ್ ಎನ್ಫೋರ್ಸೇಬಲ್, ದ ಅಗ್ರಿಮೆಂಟ್ ಈಸ್ ಸೋಷಿಯಲ್ ಇದೆ, ಪರ್ಸನಲ್ ಇದೆ, ಅಗ್ರಿಮೆಂಟ್ ಈಸ್ ನಾಟ್ ಲೀಗಲ್ ಇದ್ದರೆ ಅದು ಕಾಂಟ್ರಾಕ್ಟ್ ಆಗಂಗಿಲ್ಲ. ಅದೇ ರೀತಿ ನೋ ಕನ್ಸಿಡರೇಷನ್ ನೋ ಕಾಂಟ್ರಾಕ್ಟ್. ಯಾವುದೇ ಕನ್ಸಿಡರೇಷನ್ ವ್ಯಾಲಿಡ್ ಆಗಬೇಕಂದ್ರೆ, ಇಫ್ ದ ಕನ್ಸಿಡರೇಷನ್ ಟು ಬಿ ವ್ಯಾಲಿಡ್, ಇದು ಕಾಂಟ್ರಾಕ್ಟ್ ಶುಡ್ ಬಿ ವೈಡ್. ಇದು ಕಾಂಟ್ರಾಕ್ಟ್ ಈಸ್ ವ್ಯಾಲಿಡ್ ಆಗಬೇಕಂದ್ರೆ ಕನ್ಸಿಡರೇಷನ್ ಮಸ್ಟ್ ಇರಬೇಕು. ಎಷ್ಟು ಕನ್ಸಿಡರೇಷನ್ ಬೇಕು ದಟ್ ಆಲ್ಸೋ ಇರ್ತದೆ. ಆ್ಯಂಡ್ ಇಟ್ಸ್ ಡಬಲ್ ಆಸ್ಪೆಕ್ಟ್. ನೋಡಿ ಹೆಂಗಾಗುತ್ತೆ ಕನ್ಸಿಡರೇಷನ್. ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ 3 times ಐ ರಿಪೀಟೆಡ್ ಸೇಮ್ ಮಿಸ್ಟೇಕ್. ವೈಡ್ ಯಾವಾಗತ್ತೆ? ರದ್, ವಿದೌಟ್ ಕನ್ಸಿಡರೇಷನ್. ತಲೆ ಹಾಕೊಂತದ್ದು ನೋ ಕನ್ಸಿಡರೇಷನ್ ನೋ ಕಾಂಟ್ರಾಕ್ಟ್ ಅಂತ, ತಲೆಯಾಗಿ ಬರ್ತಾ ಅಗೇನ್ ವೈಡ್ ಬರ್ತಾ ಇದೆ. ಸಾರಿ ಫಾರ್ ದ್ಯಾಟ್. ಹೌ ಕನ್ಸಿಡರೇಷನ್ ಮೇ ಮೂವ್ ಫ್ರಮ್ ಥರ್ಡ್ ಪಾರ್ಟಿ, ಯಾವುದೇ ಕಾಂಟ್ರಾಕ್ಟ್ದಲ್ಲಿ, ರೈಟ್? ಥರ್ಡ್ ಪಾರ್ಟಿ ಕನ್ಸಿಡರೇಷನ್. ಈಗ ನೋಡಿ ಒಂದು ಮಾತು ಹೇಳ್ರಿ, ಬಚ್ಚ ಕೇಳ್ರಿ. ಒಂದು ಕಾಂಟ್ರಾಕ್ಟ್ ಇದೆ, ಈ ಕಾಂಟ್ರಾಕ್ಟ್ದಲ್ಲಿ ಇಬ್ಬರು ಪಾರ್ಟಿ ಇದ್ದಾರೆ, ಕರೆಕ್ಟ್? ಈ ಪಾರ್ಟಿ ಕನ್ಸಿಡರೇಷನ್ ದೇ ಆರ್ ಡಿಲಿವರಿಂಗ್, ಗಿವಿಂಗ್, ರೈಟ್? ಸಿಮಿಲರ್ಲಿ ಹಿ ಈಸ್ ಆಲ್ಸೋ ಗಿವಿಂಗ್ ದ ಕನ್ಸಿಡರೇಷನ್, ಕರೆಕ್ಟ್? ಎಕ್ಸ್ಚೇಂಜ್ ಸಮಥಿಂಗ್ ಇನ್ ರಿಟರ್ನ್, ಅದರ ಬದಲಾಗಿ. ಈಗ ಯಾರ ಥರ್ಡ್ ಪರ್ಸನ್ ಅದಾನೆ ಆ ಕಾಂಟ್ರಾಕ್ಟ್ದಲ್ಲಿ ಕನ್ಸಿಡರೇಷನ್ ಕೊಡಬೇಕಾಗತ್ತ, ಅವನಿಗೆ ಕೊಡಬಹುದಾ? ಕೊಡಕ್ಕೆ ಬೇಡಕ್ಕೆ ಬರ್ತಾ? ಎಸ್, ಇಟ್ ಈಸ್ ಆಲ್ಸೋ ಸಿಚುವೇಶನ್ಸ್ ಬರುತ್ತೆ. ಯಾವಾಗಂದ್ರೆ ದಟ್ ಐ ವಿಲ್ ಡಿಸ್ಕಸ್ ನಾವು. ಸೊ ನೋಡ್ರಿ, ಕನ್ಸಿಡರೇಷನ್ ಅಂದರೆ ಅಲ್ಟಿಮೇಟ್ಲಿ ಕಾಂಟ್ರಾಕ್ಟ್ನಲ್ಲಿ ಅಗ್ರಿಮೆಂಟ್ ಇದೆ, ಪ್ರಾಮಿಸಸ್ ಇದೆ, ರೈಟ್? ಪ್ರಾಮಿಸ್ ಒನ್ ಆಕ್ಸೆಪ್ಟ್ ಆಯಿತು, ಪ್ರಪೋಸಲ್ ಆಕ್ಸೆಪ್ಟ್ ಆಯಿತು, ಪ್ರಾಮಿಸ್ ಆಗಿಬಿಡುತ್ತೆ, ಹೌದಲ್ಲ? ವೆನ್ ದ ಆಫರ್ ಆರ್ ಪ್ರಪೋಸಲ್ ಇಸ್ ಆಕ್ಸೆಪ್ಟೆಡ್, ಪ್ರಾಮಿಸ್ ಆಗಿಬಿಡುತ್ತೆ. ಪ್ರಾಮಿಸ್ ಈಸ್ ನಥಿಂಗ್ ಬಟ್ ಕನ್ಸಿಡರೇಷನ್ ಎಕ್ಸ್ಚೇಂಜ್ ಮಾಡಲಿಕ್ಕೆ ನೆಕ್ಸ್ಟ್ ಎಕ್ಸ್ಚೇಂಜ್ ಇದು, ನೆಕ್ಸ್ಟ್ ಸ್ಟೆಪ್ ಅದು, ಹೌದು ಇಲ್ಲ? ಫಸ್ಟ್ ಏನಿತ್ತು ಅದು? ಅಗ್ರಿಮೆಂಟ್ ಇತ್ತು. ಅಗ್ರಿಮೆಂಟ್ದಾಗ ಏನಿತ್ತು? ಪ್ರಾಮಿಸಸ್, ಆಫರ್, ರೈಟ್? ಆಫರ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ಇತ್ತು. ಆಫರ್ ಅಕ್ಸೆಪ್ಟೆನ್ಸ್ ಆದ್ಮೇಲೆ ಏನಾಗುತ್ತೆ? ಪ್ರಾಮಿಸ್ ಆಗುತ್ತೆ. ಪ್ರಾಮಿಸ್ ಆದ್ಮೇಲೆ ನೆಕ್ಸ್ಟ್ ಏನ್ರಿ? ಕನ್ಸಿಡರೇಷನ್ ಆಗುತ್ತೆ, ಹೌದಲ್ಲ? ರಿಯೋಕೇಶನ್ ಆಫ್ ಆಫರ್ನ ಡಿಸ್ಕಸ್ ಮಾಡೀವಿ, ಅಕ್ಸೆಪ್ಟೆನ್ಸ್ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ಸೊ ಹಾಗಿದ್ರೆ ಸರ್ ಈಗ ಎನ್ಫೋರ್ಸಬಿಲಿಟಿನೂ ಇದೆ, ಹೌದು, ಎನ್ಫೋರ್ಸಬಿಲಿಟಿ ಆಲ್ಸೋ ದೇರ್, ಬಟ್ ಅಗ್ರಿಮೆಂಟ್ ದ ನೆಕ್ಸ್ಟ್ ಸ್ಟೇಜ್, ಆಫರ್ ದ ನೆಕ್ಸ್ಟ್ ಸ್ಟೇಜ್, ಅಕ್ಸೆಪ್ಟೆನ್ಸ್ ನೆಕ್ಸ್ಟ್ ಸ್ಟೇಜ್, ಪ್ರಾಮಿಸ್ ಆದ್ಮೇಲೆ ಪ್ರಾಮಿಸ್ ಮಾಡತ್ತೆ ನಾವು, right? We are promising that we are going to deliver. That is consideration. For what purpose? There should be some intention, right? We are getting some consideration for that. Getting a point? So, third party, when he is not into the agreement like illa awa, he may move consideration from third party. Consideration third party kodaboda? Yes, possible ಇದೆ. ಹೆಂಗೆ ಸರ್? ನೋಡಿ, ಇಲ್ಲಿ ಇವರು ಪಾರ್ಟಿ ಇದ್ದಾರೆ, ಇವನಿಗೆ ಇವನು 10,000 ರೂಪಾಯಿ ಕೊಡಬೇಕು, ಎಕ್ಸಾಂಪಲ್, ಆ್ಯಂಡ್ ಹಿ ಮೈಟ್ ಹ್ಯಾವ್ ಎಕ್ಸ್ಚೇಂಜ್ ಸಮ್ ಗೂಡ್ಸ್,
ಕನ್ಸಿಡರೇಷನ್ ಬಂದಿರ್ಬೋದು. ಬಟ್ ಇವೊಂದು ದುಡ್ಡು ಇವ ಪ್ರಾಮಿಸ್ ಮಾಡಿದಾನೆ ಏನಂತ, ಡೋಂಟ್ ವರಿ ಐಲ್ ಪೇ ಟು ಹಿಮ್. ಹಾಗಿದ್ದರೆ he cannot claim again from him, he cannot case on him because he received the consideration. ಬಟ್ ಇವನಿಗೆ ಕನ್ಸಿಡರೇಷನ್ ಏನು ಸಿಗಂಗಿಲ್ಲ, ಸಿಗುತ್ತೇನೋ? ಬಿಕಾಸ್ ಈಗ ಒಂದು ವಸ್ತು ಇತ್ತು, ಇವನಿಗೆ ಸೇಲ್ ಮಾಡಿದ್ದಾನೆ, ಅದ್ರ ಬಗ್ಗೆ 10,000 ರೂಪಾಯಿ ಕೊಡಬೇಕಾಗಿತ್ತು. ಅದ್ರ 10,000 ರೂಪಾಯಿ ಯಾಕೆ ಕೊಡ್ತಾ, ಥರ್ಡ್ ಪಾರ್ಟಿ ಕೊಡ್ತಾನೆ, ಇವನಿಗೇನು ಸಿಗ್ತಾ ಇರಲ್ಲ. ಸೊ ಅಂಥ ಕೇಸ್ದಲ್ಲಿ ಅದು ವ್ಯಾಲಿಡ್ ಇದೆಯಲ್ಲ? ಹೌದು ವ್ಯಾಲಿಡ್ ಇದೆ. ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್ಸ್. ನೌ ದೇರ್ ಆರ್ ಪರ್ಟಿಕ್ಯುಲರ್ ಸಿಚುವೇಶನ್ಸ್ ವೆನ್ ದ ಕಾಂಟ್ರಾಕ್ಟ್ ಇಸ್ ವ್ಯಾಲಿಡ್ ಇವನ್ ವಿದೌಟ್ ಕನ್ಸಿಡರೇಷನ್. ಸಮ್ ಸಿಚುವೇಶನ್ಸ್ ಇದಾವೆ ಅಲ್ಲಿ ಕನ್ಸಿಡರೇಷನ್ ಇಲ್ಲ ಅಂದ್ರೆ ಕಾಂಟ್ರಾಕ್ಟ್ ವ್ಯಾಲಿಡ್ ಆಗುತ್ತೆ. ಮತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್, ಅ ಸ್ಟ್ರೇಂಜರ್ ಟು ಕಾಂಟ್ರಾಕ್ಟ್ ಕೆನಾಟ್ ಸೂ ಅಂಡ್ ಎಕ್ಸೆಪ್ಷನ್ ಟು ದ್ಯಾಟ್. ಒಂದು ಕಾಂಟ್ರಾಕ್ಟ್ ಆಗಿದೆ, ಅನ್ನೋನ್ ಪರ್ಸನ್ ಕೆನಾಟ್ ಸೂ ಮಾಡಕ್ ಬರಂಗಿಲ್ಲ. ಬಟ್ ಸಮ್ ಕೇಸ್ದಲ್ಲಿ ಎಸ್ ಹಿ ಕ್ಯಾನ್ ಸೂ. ಹೆಂಗ್ರಿ ಸರ್? ನೋಡಿ, ಈಗ ಇದು ಫೇಮಸ್ ಕೇಸ್ ಇತ್ತದು. ಏನಾಗಿತ್ತಂದ್ರೆ, ಎಕ್ಸಾಂಪಲ್, ಒಬ್ಬ ಅದಾನೆ, ಇವೊಂದು ತಮ್ಮ ಇದ್ದಾನೆ, ಇವನಿಗೆ ಒಂದು ಮಗಳಿದ್ದಾಳೆ. ಉದಾಹರಣೆಗೆ ಇವನ್ ಮಾಡಿದಾನೆ, ನಿನಗೆ ನನ್ನ ಪ್ರಾಪರ್ಟಿನ ಕೊಡ್ತೇನೆ, ಪ್ರಾಮಿಸ್ ಮಾಡು ನಿಮ್ಮ ಅಂಕಲಿಗೆ ಪ್ರತಿ ವರ್ಷ ನೀನು 50,000 ರೂಪಾಯಿ ಕೊಡ್ತೀಯ ಅಂತ. ಅಗ್ರಿಮೆಂಟ್ ಇವ್ರದಾಗಿದೆ, ಪ್ರಾಪರ್ಟಿ ಟ್ರಾನ್ಸ್ಫರ್ ಆಯಿತು. ಬಟ್ ಹೀಸ್ ಅ ಸ್ಟ್ರೇಂಜರ್, ರೈಟ್? ಪ್ರಾಮಿಸ್ ಆಗಿತ್ತು ಕೊಡ್ತೇನೆ ಅಂತ, ಶಿ ರಿಫ್ಯೂಸ್ ಟು ಪೇ. ಅವಾಗ ಈಗ ಹೇಳ್ತಾರೆ, ನಾನು ನಿಂಗೆ 50,000 ರೂಪಾಯಿ ಕೊಟ್ಟರೆ ನಾನು ನಿನ್ಗೆ ಸಿಗತ್ತಿ, ವಾಟ್ ಐ ಆಮ್ ಗೆಟಿಂಗ್? ನೋ ಕನ್ಸಿಡರೇಷನ್, ನೋ ಕಾಂಟ್ರಾಕ್ಟ್. ಬಟ್ ಎಕ್ಸೆಪ್ಷನ್ ಆಗುತ್ತೆ ಬಿಕಾಸ್ ಅಗ್ರಿಮೆಂಟ್ ಇದಕ್ಕೆ ಆಗುತ್ತಲ್ಲ. ಸೊ ಅಂಥ ಕೇಸಲ್ಲಿ ಬರ್ತಾ ಇದೆ. ಬಟ್ ದ ಅಗ್ರಿಮೆಂಟ್ ಬಿಟ್ವೀನ್, ನೋಡಿ, ಇವ ಅಣ್ಣ ಅದಾನೆ, ಇವನ್ ತಮ್ಮ ಅದಾನೆ, ಇವನ್ ಕಡೆ ಏನಿಲ್ಲ ಅಲ್ಲ ಸಿಚುವೇಶನ್. ಹಿ ಹ್ಯಾಸ್ ಪ್ರಾಮಿಸ್, ಹಿ ಹ್ಯಾಸ್ ಆಫರ್ಡ್ ಹಿಮ್ and she is accepted that I'll pay him 5,000 rupees every month because of as per the agreement. If she refuses to pay means, yes, he can sue on her. That is a rule. A stranger to a contract cannot sue and exception to that. ಹಾಗಿದ್ರೆ ಸೊ ಗೈಸ್, ಮೀನಿಂಗ್ ಎಲ್ಲ ಇದೆ. ಕನ್ಸಿಡರೇಷನ್ ಮೀನಿಂಗ್ ಆಯಿತು, ಲೀಗಲ್ ರೂಲ್ ಆಯಿತು, ರೂಲ್ ನೋ ಕನ್ಸಿಡರೇಷನ್ ನೋ ಕಾಂಟ್ರಾಕ್ಟ್, ಡಾಕ್ಟ್ರಿನ್ ಆಫ್ ಪ್ರೇವಿಟಿ ಕಾಂಟ್ರಾಕ್ಟ್ ವಿತ್ ಎಕ್ಸೆಪ್ಷನ್ಸ್ ಇದಾವೆ. ಡೆಫಿನೆಟ್ಲಿ ವಿಲ್ ಡಿಸ್ಕಸ್ ದಟ್ ನೌ. ಬಚ್ಚೋ, ಟೆಲ್ ಮಿ, ಕನ್ಸಿಡರೇಷನ್ ನೋಡಿ, ಒನ್ ಆಫ್ ದ ವೆರಿ ಮಚ್ ಎಸೆನ್ಷಿಯಲ್ ಎಲಿಮೆಂಟ್ ಆಫ್ ಕಾಂಟ್ರಾಕ್ಟ್. ಬಿಕಾಸ್ ಈ ಕಾಂಟ್ರಾಕ್ಟ್ ಎಲಿಮೆಂಟ್ಸ್ ಇದಾವಲ್ಲ, 2 parties, ಕನ್ಸಿಡರೇಷನ್, ಫ್ರೀ ಕನ್ಸೆಂಟ್, ರೈಟ್? ಅದೆಲ್ಲ ಒಂದು ಪಾರ್ಟ್ ಆಫ್ ದಿ ಕಾಂಟ್ರಾಕ್ಟ್, ಎನ್ಫೋರ್ಸಬಿಲಿಟಿ. ಈಗ ಅದೇ ರೀತಿ ಕನ್ಸಿಡರೇಷನ್ ಇದೆಯಲ್ಲ, ಇದು ವಿದೌಟ್ ಕನ್ಸಿಡರೇಷನ್ ನೋ ಕಾಂಟ್ರಾಕ್ಟ್. ಎಸೆನ್ಷಿಯಲ್ ಪಾರ್ಟ್ ಆಫ್ ದಿ ಯಾವುದೇ ಕಾಂಟ್ರಾಕ್ಟ್ ವ್ಯಾಲಿಡ್ ಆಗಬೇಕಂದ್ರೆ ಕನ್ಸಿಡರೇಷನ್ ಬೇಕಾಗುತ್ತೆ, ಪ್ರತಿಫಲ. ಈಗ ನಾವು ವಿದೌಟ್ ವಿಚ್ ನೋ ಸಿಂಗಲ್ ಪ್ರಾಮಿಸ್ ವಿಲ್ ಬಿ ಎನ್ಫೋರ್ಸ್ಮೆಂಟ್ ಅಂದ್ರೆ ಏನ್ ಸರ್? ಈಗ ಒಂದು ಪ್ರಪೋಸಲ್ ಇತ್ತು ಅಥವಾ ಒಂದು ಆಫರ್ ಇತ್ತು. ಆ ಆಫರ್ದಲ್ಲಿ ಏನಿತ್ತು? ಇಷ್ಟಕ್ಕೆ ನಾನು ಕೊಡ್ತೇನೆ, ಇದನ್ನ ಕೊಡ್ತೇನೆ ಅಂತ ಇತ್ತಲ್ಲ. ದೇರ್ ಹ್ಯಾಸ್ ಸಮ್ ಪ್ರಾಮಿಸಸ್, ರೈಟ್? ಸೊ ದಟ್ ಆಫರ್ ಆರ್ ಪ್ರಪೋಸಲ್ ಆಕ್ಸೆಪ್ಟ್ ಆದ್ಮೇಲೆ ಏನಾಗುತ್ತೆ? ಪ್ರಾಮಿಸ್ ಆಗುತ್ತೆ. ಈಗ ಪ್ರಾಮಿಸ್ದಲ್ಲಿ ಕನ್ಸಿಡರೇಷನ್ ಇಲ್ಲ, ಪ್ರಾಮಿಸ್ದಲ್ಲಿ ಕನ್ಸಿಡರೇಷನ್ ಇಲ್ಲ, ಯು ಕೆನಾಟ್ ಎನ್ಫೋರ್ಸ್ ಇಟ್ ಪ್ರಾಮಿಸ್. ಅಂದ್ರೆ ಎ ಬಿಗ ಆಫರ್ ಕಳಿಸಿದ್ದಾನೆ, ಬಿ ಆಕ್ಸೆಪ್ಟ್ ಆಗಿದೆ, ಬಟ್ ಆ ಆಕ್ಸೆಪ್ಟೆನ್ಸ್ ದಲ್ಲಿ ಕನ್ಸಿಡರೇಷನ್ ಬಗ್ಗೆ ಡಿಸ್ಕಸ್ ಆಗಿಲ್ಲ. ಅಥವಾ ಆಕ್ಸೆಪ್ಟೆನ್ಸ್ ಆಗಿದೆ ಬಟ್ ಪ್ರಾಮಿಸ್ ಆಗಿದೆ, ಪ್ರಾಮಿಸ್ ಅಲ್ಲಿ ಕನ್ಸಿಡರೇಷನ್ ಡೆಲಿವರ್ ಆಗ್ತಾ ಇಲ್ಲ ಅಂದ್ರೆ ನೋ ಒನ್ ಕ್ಯಾನ್ ಎನ್ಫೋರ್ಸ್ ಹಿಯರ್, ಬಿಕಾಸ್ ಕಾಂಟ್ರಾಕ್ಟ್ ಬಿಕಮ್ ವೈಡ್ ಆಗಿಬಿಡುತ್ತೆ. ಸಿಂಪಲ್, ಅದಕ್ಕೆ ಹೇಳ್ತೀನಲ್ಲ. ಸೊ ಬಚ್ಚೋ, ಇಟ್ ಟರ್ಮ್ ಆಸ್ ಅ ಕ್ವಿಡ್ ಪ್ರೋಹೋ, something in return. Consideration is something in return ಆಗುತ್ತೆ. ಪ್ರತಿಫಲ, having double aspect ಅಂದ್ರೆ ಇಬ್ರು ಪಾರ್ಟಿ, ಒಂದು ಪಾರ್ಟಿ ಏನಾರ ವಸ್ತು ಮಾಡ್ತಿರ್ಬೇಕು, ನಮ್ಮ ಖರೀದಿ ಮಾಡ್ತಿರ್ಬೇಕು, ಅದಕ್ಕೆ ಪೇ ಮಾಡಬೇಕಾಯ್ತು. ಇದೇ ಸೇಮ್ ಥಿಂಗ್. ಈಗ ನೀವು ಫೀಸ್ ಪೇ ಮಾಡ್ತಿದ್ರೆ ನಾನು ಕಲಿಸ್ತಾ ಇದ್ದೆ ನಿಮಗೆ, ಹೌದಲ್ಲ? ಇದು ಸೇಮ್, ಎವ್ರಿವೇರ್ ಸೇಮ್ ಇದು. ಎರಡು ಪಾರ್ಟಿಗೆ, ಒಂದು ಪಾರ್ಟಿಗೆ ಇನ್ಕಮ್ ಆದರೆ ಇನ್ನೊಂದು ಪಾರ್ಟಿಗೆ ಲಾಸ್ ಆಗುತ್ತೆ. ಒಂದು ಪಾರ್ಟಿ ಸ್ಪೆಂಡ್ ಮಾಡ್ತಿದ್ದಾನೆ, ಇನ್ನೊಂದು ಪಾರ್ಟಿ ಗಳಿಸ್ತಾ ಇದ್ದಾನೆ. ಒಬ್ಬ ಸೆಲ್ಲರ್ ಇದ್ದಾನೆ, ಒಬ್ಬ ಬಯರ್ ಇದ್ದಾನೆ. That is quid pro quo, something in return. Why they do that? There is something. Having double aspect of benefit.
of to the promiser and determined to the promisee. ನೋಡ್ರಿ ಡಬಲ್ ಆಸ್ಪೆಕ್ಟ್ ಇದೆ. ಟು ದ ಪ್ರಾಮಿಸರ್, ಪ್ರಾಮಿಸ್ ಮಾಡ್ತಾವ, ಟು ದ ಪ್ರಾಮಿಸಿ. It has to be really understand the sense of some determinant as envisaged by the English law. English law ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನಪ್ಪಾ, in this unit we'll start discuss the concept, consideration ಏನಿದೆ ಅದರದ್ದು ಎಂಡ್ ಟು ಎಂಡ್ ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೊಳ್ಳೋಣ, ಕಂಪ್ಲೀಟ್ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. ಪ್ರೀವಿಯಸ್ ಕ್ವಶನ್ ಪೇಪರ್ ಅಷ್ಟೆಲ್ಲ ಕ್ವಶನ್ ಪೇಪರ್ಸ್ ಯಾವ ಇದಾವೆ ಅದು ಡಿಸ್ಕಸ್ ಮಾಡೋಣ, ಎಕ್ಸಾಮಿಗೆ ಬರೋದೇ ಡಿಸ್ಕಸ್ ಮಾಡೋಣ. ಬಟ್ ಹೋಗಿ ಬರೀದು ನಿಮ್ಮ ಕೆಲಸ ಅಲ್ಲ. ಆಮೇಲೆ ನೋಡಿ ನಾಳೆ ಎಕ್ಸಾಮ್ಸ್ ಆದ್ಮೇಲೆ ಡೆಫಿನೆಟ್ಲಿ ಐ ಕ್ಯಾನ್ ಶೋ ಯು ದಟ್ ಇದನ್ನ ಡಿಸ್ಕಸ್ ಮಾಡಿದೀವಲ್ಲ ಅಂತ. ನೀವು ಬರೀಲ್ಲ ಅಂದ್ರೆ ನೀವು ಜವಾಬ್ದಾರಿ ಅದು, ಅದು ಪಾಸಿಬಲ್ ಆಗುತ್ತೆ. ಈಗ ಅದು ಬರೀಲಿಲ್ಲ ಬರಬಾರ್ದಂದ್ರೆ ಡೆಫಿನೆಟ್ಲಿ ಗೈಸ್ ಐ ವಾಂಟ್ ಯು ಟು ಮೇಕ್ ಅ ಪ್ರಾಕ್ಟೀಸ್, ಬೇರೆ ಕೆಲಸ ಅಂತಿಲ್ಲ. In this unit we'll discuss, we'll try to understand the concept, consideration and legal requirement. ನೋಡಿ ಕನ್ಸಿಡರೇಷನ್ ಏನು ಕಾನ್ಸೆಪ್ಟ್ ಇದೆ ಮತ್ತು ಅದಕ್ಕೆ ಏನು ಲೀಗಲ್ ರಿಕ್ವೈರ್ಮೆಂಟ್ ಇದೆ ರಿಗಾರ್ಡಿಂಗ್ ಕನ್ಸಿಡರೇಷನ್. ಹಾಗಿದ್ದರೆ ಕ್ವಿಟ್ ಪ್ರೋಹೋ ಅಂದ್ರೆ ಏನ್ರಿ? ಪ್ರೋಖೋ ಇಸ್ ಕನ್ಸಿಡರೇಷನ್. ನೋಡಿ ಕನ್ಸಿಡರೇಷನ್ ಏನಿದೆಯಲ್ಲ ಇದು ಒಂದು ಬೆಲೆ, ಎ ಕೀಮತ್, ಎ ಪ್ರೈಸ್ that is agreed to be paid by the promisee for the obligation of the promiser. ಯಾರು ಪ್ರಾಮಿಸ್ ಜವಾಬ್ದಾರಿ ತಗೊಂಡಿದ್ದಾನೆ, ಐ ವಿಲ್ ಪರ್ಫಾರ್ಮ್, ಐ ವಿಲ್ ಗಿವ್, ಐ ವಿಲ್ ಸಪ್ಲೈ, ಐ ವಿಲ್ ಸೆಲ್, ಅವನಿಗೆ ಅದರದ್ದು ಒಂದು ಕಿಮ್ಮತ್ ಬೆಲೆ ಕೊಡಬೇಕಲ್ಲ. ಹೂ ಇಸ್ ಹ್ಯಾಸ್ ಟು ಗಿವ್ ದಟ್? ಪ್ರಾಮಿಸಿ ಫಾರ್ ದಿ ಆಬ್ಲಿಗೇಷನ್ ಆಫ್ ಪ್ರಾಮಿಸರ್. The word consideration was described in very popular English law, Misa versus Curie. ಏನಪ್ಪಾ ಅಂದ್ರೆ a valuable consideration in the sense of law may consist either some rights. Consideration ಅಂದ್ರೆ ಏನಿರಲಿ? ದುಡ್ಡು ಅಷ್ಟೇ ಇರಂಗಿಲ್ಲ. ಇಟ್ ಮೇ ಬಿ ಸಮ್ ರೈಟ್ಸ್, ಅಧಿಕಾರ. ಅಂದ್ರೆ ಆ ವಸ್ತುವನ್ನು ಉಪಯೋಗ ಮಾಡಲಿಕ್ಕೆ, ಈಗ ರೆಂಟ್ ಕೊಡತ್ತೀರಿ, ನೀವು ರೆಂಟ್ ಕೊಡ್ತಿರಲ್ಲ, ಯು ಕ್ಯಾನ್ ಯುಟಿಲೈಸ್ ದ ಪ್ರಾಪರ್ಟಿ ರೈಟ್, ಯು ಕ್ಯಾನ್ ಯುಟಿಲೈಸ್ ದ ಅಸೆಟ್ಸ್, ರೈಟ್ಸ್ ಇರ್ಬೋದು. ಕನ್ಸಿಡರೇಷನ್ ಬ್ಯಾಂಕ್ದಾಗ ನೀವು ಡಿಪಾಸಿಟ್ ಮಾಡಿರೋ ದುಡ್ಡು, ಇಂಟ್ರೆಸ್ಟ್ ಇರ್ಬೋದು. ಇನ್ ದ ಸೇಮ್ ಟೈಮ್ ನೀವು ಪಿಕ್ಚರ್ ನೋಡಕ್ಕೆ ಹೋಗಿರಿ, on your interest, you want to watch that movie, it's your interest, you paid it, got it. So interest ಅಥವಾ ಪ್ರಾಫಿಟ್ ಇರ್ಬೋದು, you are selling the product, behind that you have some profit or benefit accruing to one party ಗೆ ಇದು ಬೆನಿಫಿಟ್ ಆಗ್ತದೆ, that is promiser. Or forbearance, determinants, loss, responsibility given or suffered or undertaken by other party, that is promisee. ಗೊತ್ತಾಗಿದೆಯಾ? ಗೊತ್ತಾಗಿದೆ ಅಂದ್ರೆ ಒಂದು ಪಾರ್ಟಿಗೆ ಬೆನಿಫಿಟ್ ಆಗ್ತಾ ಇದ್ರೆ ಇನ್ನೊಂದು ಪಾರ್ಟಿಗೆ ಏನಾಗಬಹುದು? ಲಾಸ್ ಆಗ್ಬಹುದು. ಒನ್ ಪಾರ್ಟಿಗೆ ಇಂಟ್ರೆಸ್ಟ್ ಆಗ್ತಾ ಇದೆ ಅಂದ್ರೆ, ಒನ್ ಪಾರ್ಟಿಗೆ ಆಬ್ಲಿಗೇಷನ್ ಇದ್ರೆ, ಪ್ರಾಮಿಸರ್ ಆಬ್ಲಿಗೇಷನ್ ಇನ್ನೊಬ್ಬರದ್ದು ಏನಾಗ್ತದೆ? ರೆಸ್ಪಾನ್ಸಿಬಿಲಿಟಿ ಇರ್ತೈತಿ, ರೈಟ್? ಒಬ್ಬ ಪಾರ್ಟಿ ಬೆನಿಫಿಟ್ ಆಗ್ತಾ ಇದೆ, ಇನ್ನೊಬ್ಬ ಪಾರ್ಟಿ ಸಫರ್ ಆಗ್ತಾ ಇದ್ರಾಗ, ಹೌದಲ್ಲ? ದೇರ್ ಆರ್ ಟೂ ಪಾರ್ಟೀಸ್ ಹಿಯರ್, right? Nothing is going to be free in this world, right? Wherever there is a free, there is no consideration, there is no contract, social agreement. That your mom is day night ಕೆಲಸ ಮಾಡ್ತಾರೆ ಮನೆಯಲ್ಲಿ, ಪಪ್ಪನು ನಿಮ್ಗೆ ಫೀಸ್ ಎಲ್ಲ ಕೊಡ್ತಾ ಇದ್ದಾರೆ, ಬಟ್ ಬಿಹೈಂಡ್ ದಟ್ ದೇರ್ ಇಸ್ ನೋ ಕನ್ಸಿಡರೇಷನ್, ರೈಟ್? ಇದೇನಾ? ಇಲ್ಲ. ಸೊ ಇಲ್ಲೇ ಒಂದು ಪಾರ್ಟಿ ಲಾಸ್ ಆಗ್ತದೆ, ಇನ್ನೊಂದು ಪಾರ್ಟಿಗೆ ಏನಿಲ್ಲ, ರೈಟ್? ಅದಕ್ಕೆ ಕನ್ಸಿಡರೇಷನ್ ಈಸ್ ಸಮಥಿಂಗ್ ಬಚ್ಚೋ ಪ್ರೈಸ್ paid by one party for the obligation of other party. Got it? ಹಾಗಿದ್ದರೆ section 2 subsection D defines consideration as follows. ಏನು ಹೇಳ್ತಾ ಇದೆ? What it's saying is that, ಸ್ವಲ್ಪ ನೋಡ್ರಿ ಏನಂದ್ರೆ, what it's saying is that when at the desire of the promiser, ನೋಡ್ರಿ whose desire it is? Promiser the desire, because he is the one who has proposed, he is the one who has offered. When the offer or proposal is accepted, promise accept admage, it's on the desire of the promiser. The promisee or any other person, maybe third person, your fees is paid by your father, he is a third person here, right? Has done, he has done something, he has paid, he has performed, or abstain from doing. You know what is that? Abstain from doing? Done, abstain from doing. ನೋಡಿಲ್ಲ ಲಾಸ್ಟ್ ಟೈಮ್ ಏನು? abstain from doing, offer when it is accepted, right? Doing or abstain from doing, right?
or does or abstain from doing or promise to do or abstain from doing something andre such an act or absences of promise is called consideration. Same meaning ಇದೆ. ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ, you are doing something or you don't want to do, behind that there is some money, behind that there is some benefit, behind that there is a promise, behind that there is somebody's responsibility, behind that there is some rights. So are doing and not doing, behind that there is some kind of returns, some promise is there, right? That is called consideration. ಅರ್ಥ ಆಗಿದೆ? ಈಗ let's discuss this. ಏನಪ್ಪ ಸರ್ ನೋಡಿ, the promise or any the desire of the promiser, the promisee or any other person, desire of the promiser or promiser, the promisee or any other person has done or abstain from doing something, ಏನೋ ಮಾಡ್ತಾ ಇದ್ದಾರೆ. ಕನ್ಸಿಡರೇಷನ್ ಇಸ್ ಆಕ್ಟ್. ಏನಾಗ್ತದೆ? ಕನ್ಸಿಡರೇಷನ್ ಆಗ್ತದೆ, ಒಂದು ಆಕ್ಟ್ ಆಗುತ್ತೆ. ಹೆಂಗೆ ಸರ್ ನೋಡಿ ಬಚ್ಚೋ, ಎಕ್ಸಾಂಪಲ್ಸ್ ಅಂತೂ ಬಹಳ ಇದಾವೆ. ಐ ಹ್ಯಾವ್ ಸೋ ಮೆನಿ ಎಕ್ಸಾಂಪಲ್ಸ್ ಇನ್ ಮೈ ಪರ್ಸನಲ್ ಬುಕ್ ಆಲ್ಸೋ. ಐ ಶೋ ದ್ಯಾಟ್ ನೌ, ಬಟ್ ಸ್ವಲ್ಪ ಫೋಕಸ್ ಮಾಡ್ಕೊಡ್ರಿ. ನೋಡ್ರಿ, ಕನ್ಸಿಡರೇಷನ್ ಇಸ್ ಅನ್ ಆಕ್ಟ್, ಡೂಯಿಂಗ್ ಸಮಥಿಂಗ್. ಕನ್ಸಿಡರೇಷನ್ ಅದನ್ನ ಕೆಲಸ ಮಾಡಿದ್ರೆ ಅದು ಕನ್ಸಿಡರೇಷನ್ ಆಗುತ್ತೆ ಇನ್ನೊಬ್ಬರಿಗೆ, ಹೌದಲ್ಲ? ದಟ್ ಇಸ್ ವಾಟ್ ಎ ಗ್ಯಾರಂಟಿ Bhuvan for payment of the price for goods which Bhuvan wants to sell on 1 month credit to Chaitanya. ಇಲ್ಲಿ ಅಜಯ್ ಗ್ಯಾರಂಟಿ ಕೊಟ್ಟಿದ್ದಾನೆ ಭುವನಿಗೆ, ನಾನು ದುಡ್ಡು ಕೊಡ್ತೇನೆ ನಿಮಗೆ, ಡೋಂಟ್ ವರಿ, ನೀವು ಒಂದು ಕೆಲಸ ಮಾಡ, ಚೈತನ್ಯಗೆ 1 ತಿಂಗಳದ್ದು ರೆಂಟ್ ಕೊಟ್ಟು ಗೂಡ್ಸ್ ಮಾರ, 1 ತಿಂಗಳ ದುಡ್ಡು ಕೊಡ್ತಾನೆ. Here, selling of the goods on credit by Bhuvan to Chaitanya is consideration for A's promise. That Ajay's promise. Who has promised here? Ajay. So, who is the promiser here? Ajay is promiser. Who is the promisee? Mohan, right? Bhuvan. Third person is Chaitanya. Let it be. Keep it aside. But bacho, Ajay's promise, his desire to make a payment after 1 month, and it is the responsibility of Bhuvan to sell the goods to Chaitanya. So here, selling of the goods on credit by Bhuvan to Chaitanya is consideration for what? For A's promise. He is doing, who is doing, bacha? Bhuvan is doing something. He is selling something on the promise of Ajay. Howdo illa? Promise of Ajay is a very important here. If there is no promise from Ajay, if something he has supplied to Chaitanya, there is no consideration, no contract, because anyway Chaitanya is not going to pay him anything. If Chaitanya would have promised to Bhuvan, in that case again consideration bartittu. But selling goods is doing something here. Gottagide? Next, a college promises student who will score above 95% for the job, right, in MNC. 95% ಯಾರು ಮಾಡ್ತಿದಾರಲ್ಲ ಅವರಿಗೆ ನಾವು 90 MNC consideration is not to be monetary. Consideration is not to be ದುಡ್ದಾಗೆ ಇಲ್ಲ. Here the promise for requirement of candidate will be consideration. Consider as a consideration for act of student scoring 95. Act ಏನಾಗುತ್ತಿಲ್ಲ 95% ಮಾಡಿದ ಅಂದ್ರೆ doing something ಆಗುತ್ತೆ. For that, what is the consideration? Getting job in MNC. That means consideration never always compare this to the money. Sometimes it is beyond the money, sometimes it's beyond the price. But as I told you, right, it may be some benefit, it may be some right, it may be some interest. Get a point? So, understood this, bacha? Understood? So, doing something. Consideration is act, doing something. Next, abstain or abstain from doing. ಆ ಕೆಲಸ ಮಾಡಂಗಿಲ್ಲ ಅಂತ ಕನ್ಸಿಡರೇಷನ್ ಬರ್ತಾ? ಎಸ್, ಆಬ್ವಿಯಸ್ಲಿ. ಹೆಂಗೆ ಕೇಳಿ, ಏನಂದ್ರೆ ಅಭಿಷೇಕ್ ಪ್ರಾಮಿಸ್ ಭಾರತಿ ನಾಟ್ ಟು ಫೈಲ್ ಅ ಸೂಟ್ ಅಗೇನ್ಸ್ಟ್ ಹಿಮ್ ಇಫ್ ಶಿ ವುಡ್ ಪೇ rupees 1 lakh. ರೈಟ್? ಅಭಿಷೇಕ್ ಪ್ರಾಮಿಸ್ ಮಾಡ್ತಾನೆ ಯಾರಿಗೆ? ಭಾರತಿಗೆ. ಕೇಸ್ ಹಾಕೋಣ. Abhishek promises Bharti not to file a case against him. Abhishek Bharti case
right? Him. If she, Bharti, would pay him, and it's Abhishek 1 lakh. Here, abstinence on the part of Abhishek would constitute the consideration against the Bharti's payment. ಅಂದ್ರೆ ಇಲ್ಲಿ ಸ್ವಲ್ಪ ಗದ್ದಲಾಗ್ತಾ ಇದು ನೋಡಿ ಏನಪ್ಪಾ ಅಂದ್ರೆ ಏನಾಗಿದೆ ಒಂದು ಆಕ್ಸಿಡೆಂಟ್ ಆಗಿದೆ ರೈಟ್ ಈ ಆಕ್ಸಿಡೆಂಟ್ದಲ್ಲಿ ಎರಡು ಪಾರ್ಟಿಗೆ ಡ್ಯಾಮೇಜ್ ಆಗಿದೆ ಗೆಟ್ ಎ ಪಾಯಿಂಟ್ ಓಕೆ ಸೊ ಈಗ ಎಕ್ಸ್ ಪಾರ್ಟಿ ಏನು ಮಾಡ್ತಾನೆ ನನ್ನ ಗಾಡಿ ಎಲ್ಲ ಹಾಳಾಗೈತಪ್ಪ ನೀನು ಆಕ್ಸಿಡೆಂಟ್ ಮಾಡಿದಿ ನಾನು ಕೇಸ್ ಹಾಕ್ತೇನೆ ನಿಮಗೆ FIR ಹೊಡ್ಬಿಡ್ತೀನಿ ಬಿಕಾಸ್ ಇನ್ಶೂರೆನ್ಸ್ ನನ್ನ ಗಾಡಿ ಮ್ಯಾಗೆ ಅಂತ ನಾವು ಬಟ್ ಕೋಇನ್ಸಿಡೆನ್ಸ್ಲಿ ಇವನ ಕಡೆ ಇನ್ಶೂರೆನ್ಸ್ ಐತೋ ಇಲ್ಲ ಗೊತ್ತಿಲ್ಲ ಇವನ್ ಮಾಡ್ತಾನೆ ಬೇಡ ಏನಿಂದ ಕಾರ್ ಡ್ಯಾಮೇಜ್ ಆಗ್ತಿಲ್ಲ ಐ ವಿಲ್ ಪೇ ಫಾರ್ ಇಟ್ ಡೋಂಟ್ ಗೋ ಟು ಕೋರ್ಟ್ ಕೇಸ್ ಹಾಕೋಬೇಡ ಸೊ ಇಲ್ಲಿ ಏನಾಗುತ್ತೆ ವಾಟ್ ಎವರ್ ದ ಪ್ರೈಸ್ ಹಿ ಹ್ಯಾಸ್ ಪ್ರಾಮಿಸ್ಡ್ whatever the price he has promised for that is not doing ಅಲ್ಲ ಇದು abstain from doing ಆಗ್ತಿಲ್ಲ ಇದು ಇವ ಕೇಸ್ ಹಾಕವ ಇದ್ದ ಕೇಸ್ ಹಾಕ್ಲಿಕ್ಕೆ ನಿಲ್ಸಾಕ್ತಾನ ರೈಟ್ ಬಚ್ಚ ಹಂಗಾಯ್ತಲ್ಲಪ್ಪ ಇದು ಮತ್ತೆ I don't know, something is happening, ಬಚ್ಚೋ ಹೀಟ್ ಆಗ್ತಾ ಇದೆ ಏನಾಗ್ತಾ ಇದೆ ಗೊತ್ತಿಲ್ಲ नेटवर्क प्रॉब्लम नहीं हो क्या नहीं था वहां था ಒಂದು ಎನರ್ಜಿದಾಗ ಇರ್ತೀವಿ ಏನೋ ಹಾಳಾಗ್ಬಿಡ್ತದೆ ನೋಡಪ್ಪ ಹಿಂಗೆ I thought of finishing this chapter today, but ಹಿಂಗೆಲ್ಲ ಆದರೆ ಇದೇನಪ್ಪ ಕಷ್ಟ ಆಗುತ್ತೆ क्या रे बाबा ये ತಡ್ರಿಪ್ಪ ಒಂದು ನಿಮಿಷ ಚಲೋ so guys thus from right ಗೊತ್ತಾಗಿದೆ ಇದು ಕೇಸ್ so abstains from doing something similarly ಏನಪ್ಪ ಅಂದ್ರೆ ಅಭಿಷೇಕ್ ಪ್ರಾಮಿಸ್ ಭಾರತಿ ಇದಾಯ್ತು ABC has a shop of electric items one shop ಇದೆ XYZ wishes to open another shop electric item next to the ABC shop ಪಾಸಿಬಲ್ ಆಗುತ್ತೆ ಈಗ ABC offer him 2 lakh rupees ಕೊಡ್ತೀನಿ ನಾನು to XYZ for shifting the same away from the 1 kilometer of shops. Here the consideration is given for abstaining XYZ from the opening his shop nearby. ಗೊತ್ತಾಗಿದೆಯಾ ಪಾಸಿಬಲ್ ಇದೆ ಅದು ಬಟ್ ನೋಡಿ ಲೀಗಾಲಿಟಿ ಪಾಯಿಂಟ್ ಆಫ್ ವ್ಯೂ ಕಾಂಟ್ರಾಕ್ಟ್ದಲ್ಲಿ ಎನ್ಫೋರ್ಸಬಿಲಿಟಿ ಬರುತ್ತೆ ಲೇಟರ್ ಆನ್ ಹಿ ಕ್ಯಾನ್ ಸೇ ದ್ಯಾಟ್ ನೋ ಐ ಕಾಂಟ್ ಡೂ ದ್ಯಾಟ್ ಅಕ್ಸೆಪ್ಟ್ ಮಾಡ್ತಾರೆ ಬಟ್ ಅವ ಕನ್ಸಿಡರೇಷನ್ ತಗೊಂಡ ಮ್ಯಾಗೆ ಅದನ್ನು ಅಗೇನ್ ಇಫ್ ಯು ಡೂಯಿಂಗ್ ಮೀನ್ಸ್ ಸಮಸ್ಯೆ ಆಗುತ್ತೆ ಅದು ಬಟ್ ಕನ್ಸಿಡರೇಷನ್ ಏನು ಗೊತ್ತಾಗ್ತದೆ ನಿಮಗೆ ಅಬ್ಸ್ಟೇನ್ ಫ್ರಾಮ್ ಡೂಯಿಂಗ್ ಸಮಥಿಂಗ್ ಒಂದು ಕೆಲಸ ಈಗ ಒಂದು ಬಸ್ ಇದೆ ಆ ಬಸ್ ಹೋಗೋಕೆ ಬೇಡ 100 ರೂಪಾಯಿ ಕೊಡ್ತೀನಿ ಅಂದರೆ ಡೆಫಿನೆಟ್ಲಿ ನೀವು ಆ ಬಸ್ ಹತ್ತಾಗ್ತಿಲ್ಲ ಬಿಕಾಸ್ ಕನ್ಸಿಡರೇಷನ್ ಇದೆ ಅವ್ರದ್ದು ಪ್ರಾಮಿಸ್ ಇದೆ 100 ರೂಪಾಯಿ ಕೊಡ್ತೀನಿ ಅಂತ ರೈಟ್ ಕನ್ಸಿಡರೇಷನ್ ಮಾಡಿ ಬಿ ಅಟ್ಲೀಸ್ಟ್ ಡಿಸೈರ್ ಆಫ್ ದಿ ಪ್ರಾಮಿಸರ್ ಹೌದಪ್ಪ ಒಬ್ಬರ ಇಚ್ಛೆ ಇರಬೇಕು ಸುಮ್ಮನೆ ಯಾರು ಕನ್ಸಿಡರೇಷನ್ ಕೊಡ್ತಾರೆ ನಿಮಗೆ ದೇರ್ ಈಸ್ ಸಂಬಡೀಸ್ ಇಂಟ್ರೆಸ್ಟ್ ಹಿಯರ್ ಕರ್ಮ ಲ್ಯಾಗ್ ಆಗತ್ತಲ್ಪ ಇದು ಏನಪ್ಪ वो क्लास में नहीं होता बिजनेस लॉ क्लास अल्ले तಗೋಬೇಕು ನಾವು ಫ್ರೈಡೇ ಬೇರೆ
ಕಾಂಟ್ರಾಕ್ಟ್ ಇಸ್ ವಾಟ್ ನೋ ಕನ್ಸಿಡರೇಷನ್ ನೋ ಕಾಂಟ್ರಾಕ್ಟ್ ಸಮ್ ಕೇಸಲ್ಲಿ ನಡೀತಿದೆ ಅದು ಇದರ ಸಮಸ್ಯೆ ಅಲ್ಲೋ ಮರ ಇದು ಗೈಸ್ ಒನ್ ನಿಮಿಷ ತಡ್ರಿಪ್ಪ ಗಿವ್ ಎ ಮಿನಿಟ್ ಡೋಂಟ್ ಗೋ ಎನಿವೇರ್ चलो बच्चों consideration must be at a desire of the promiser desire ಇರಬೇಕಾಗುತ್ತೆ consideration may move from promisee or any other person third person also can transfer the consideration may be past present ಅಥವಾ ಫ್ಯೂಚರ್ ಇರ್ಬೋದು ರೈಟ್ ಹಿಂದೆ ಕೊಟ್ಟಿರ್ಬೋದು ಕನ್ಸಿಡರೇಷನ್ ಇವಾಗ ಕೊಡ್ಬೋದು ಅಥವಾ ಫ್ಯೂಚರಾಗಿ ಕೊಡ್ಬೋದು ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ದಿ ಕಾಂಟ್ರಾಕ್ಟ್ ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್ ಅದ್ರ ಮ್ಯಾಗಿರುತ್ತೆ. So these are the one of the important some of the essentials of consideration. Next, thus above it can be concluded that consideration is nothing but promise or performance. If there is any promise, when the proposal is accepted, it becomes promise, and that promise will be performed. That party exchange with each other, their performance, their effort, their energy, their money. Right, their benefit, their rights, their obligations exchange ಮಾಡ್ತಾರೆ. ಯಪ್ಪ ಇದೇನಪ್ಪ ಇದು ಹ್ಯಾಂಗ್ ಆಗಾಕತ್ತದಲ್ಲ ಇದು ಫಾರ್ಮ್ಯಾಟ್ करने देना इसे forms of consideration ರೆಕಾರ್ಡ್ ಆಗಲ್ಲ ಸಮಸ್ಯೆ ಆಗುತ್ತೆ ನನಗೆ ನಾಳೆ ಕಂಟಿನ್ಯೂ ಮಾಡಲಿ ಫಾರ್ಮ್ಯಾಟ್ ಹಾಕ್ಬಿಡ್ತೀನಿ ನಾನು ಯಾರೇ ಬಾಬಾಯ್ ಎಲ್ಲೇ ಅಲ್ಲಿ ಇದೆ ಈಗ ಮತ್ತೆ ಚಾಲೂ ಮಾಡಕ್ಕೆ ಒಂದು 15-20 ನಿಮಿಷ ಆಗುತ್ತೆ ಗೈಸ್ ಆರ್ ಯು ದೇರ್ ಬಿಕಾಸ್ ಆನ್ಲೈನ್ ಸ್ಟೂಡೆಂಟ್ಸ್ ಆಲ್ಸೋ 9 ಜನ 4 ಜನ 5 ಜನ ಅದಾರೆ ಅವರು ಹಿಂಗೆ ಮಾಡೋಣ ಕ್ಯಾನ್ ಟುಮಾರೋ ಇನ್ನು ಅಲ್ಲಿ ತೊಗೊಳ್ಳಿ ಈಗ ಅದು ತೊಗೊಂಡ್ಬಿಡ್ತು ನೋಡ್ರಿ ಇದೆಲ್ಲ ಬೇಕಾಗತ್ತೈತಿ ಬಿಕಾಸ್ ಈಗ ಲೀಗಲ್ ರೂಲ್ಸ್ ರಿಗಾರ್ಡಿಂಗ್ ಕನ್ಸಿಡರೇಷನ್ ಇದಾದ್ಮ್ಯಾಗೆ ಇದು ಭಾಳ ಇಂಪಾರ್ಟೆಂಟ್ ಇದು ಸೂಟ್ ಬೈ ಥರ್ಡ್ ಪಾರ್ಟಿ ವ್ಯಾಲಿಡಿಟಿ ಆಫ್ ದಿ ಅಗ್ರಿಮೆಂಟ್ ಇದೆಲ್ಲ ಬೇಕಲ್ಲ ಏನೋ ಆಗತ್ತಿದ್ದು